ಇನ್ನು ಮಂಡ್ಯ ಹಾಗೆ ಹಾಸನ ಕ್ಷೇತ್ರಗಳನ್ನ ಬಿಜೆಪಿ ಉಳಿಸಿಕೊಳ್ಳುತ್ತಾ ಜೆಡಿಎಸ್ಗೆ ಬಿಟ್ಕೊಡುತ್ತಾ ಅನ್ನುವಂತ ಪ್ರಶ್ನೆ ಶುರುವಾಗಿದೆ. ಸ್ಥಳೀಯ ಬಿಜೆಪಿ ನಾಯಕರು ಹಾಸನ ನಮಗೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಸುಮಲತಾ ನಾನು ಮಂಡ್ಯದಿಂದಲೇ ಸ್ಪರ್ಧಿಸೋದು ಅಂತ ಹೇಳ್ತಿದ್ದಾರೆ. ಇವತ್ತು ಮಾಜಿ ಸಿಎಂ ಕುಮಾರಸ್ವಾಮಿ ಹಾಸನ ಕ್ಷೇತ್ರ ಜೆಡಿಎಸ್ಗೆ ಅನ್ನುವಂತ ಸುಳಿವನ್ನ ಕೊಟ್ಟಿದ್ದಾರೆ. ಸೀಟ್ ಹಂಚಿಕೆಯಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ. ಅದನ್ನು ಬೇರೆ ಪಕ್ಷದವ್ರು ಹೇಳೋ ಅಂಥದ್ದೇನು ಪ್ರಸ್ತುತ ಅಲ್ಲ. ಹೌದು, ಈಗಲೂ ನನ್ನ ತಮ್ಮ ಅಂತಲೇ ಹೇಳ್ತೀನಿ. ಜೆಡಿಎಸ್ ಎನ್ಡಿಎ ಮೈತ್ರಿಕೂಟದ ಜೊತೆ ಸೇರಿ ಲೋಕಸಭೆ ಚುನಾವಣೆ ಎದುರಿಸೋಕೆ ಮುಂದಾಗಿದೆ. ಆದರೆ ತೆನೆ ಕಮಲ ಮಧ್ಯೆ ಸೀಟು ಹಂಚಿಕೆ ಗೊಂದಲ ಇನ್ನೂ ಕಡಿಮೆಯಾಗಿಲ್ಲ. ಹಾಸನ ಮಂಡ್ಯ ಲೋಕಸಭಾ ಕ್ಷೇತ್ರಗಳನ್ನು ಬಿಟ್ಟುಕೊಡಲು ಎರಡೂ ಪಕ್ಷಗಳು ತಯಾರಿಲ್ಲ. ಮೈತ್ರಿ ಸಮನ್ವಯಕ್ಕಾಗಿಯೇ ರಾಜ್ಯಕ್ಕೆ ಆಗಮಿಸಿದ್ದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಿನ್ನೆ ಕ್ಲಸ್ಟರ್ ಮೀಟಿಂಗ್ನಲ್ಲಿ ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ ಕ್ಷೇತ್ರದ ನಾಯಕರಿಗೆ ವಾರ್ನಿಂಗ್ ಕೊಟ್ಟಿದ್ರು. ಅಷ್ಟೇ ಅಲ್ಲ, ಅಭಿಪ್ರಾಯ ಸಂಗ್ರಹಿಸಿ ರೂಟ್ ಮ್ಯಾಪ್ ರೂಪಿಸುವಂತೆ ಸೂಚನೆ ನೀಡಿದ್ರು. ಹೀಗಾಗಿ ಫೆಬ್ರವರಿ 20 ಹಾಗೂ 21ರಂದು ಮೈತ್ರಿ ಅಭ್ಯರ್ಥಿಗಳ ಆಯ್ಕೆ ವಿಚಾರವಾಗಿ ಸಭೆಗೆ ಮುಂದಾಗಿದ್ದಾರೆ. ನಿನ್ನೆಯ ಅಮಿತ್ ಶಾ ಕಾರ್ಯಕ್ರಮಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಗೈರಾಗಿದ್ರು. ಸೀಟು ಹಂಚಿಕೆ ಬಗ್ಗೆ ಮಾತನಾಡಿದ ಎಚ್.ಡಿಕೆ ಸೀಟು ಹಂಚಿಕೆಯಲ್ಲಿ ಯಾವುದೇ ಗೊಂದಲ ಇಲ್ಲ ಅಂದ್ರು. ಇಷ್ಟೇ ಅಲ್ಲ, ಮಂಡ್ಯದಲ್ಲಿ ನಿಖಿಲ್ ಸೋಲಿಗೆ ಏನ್ ಕಾರಣ ಅಂತ ಹೇಳುತ್ತಾ ವಿರೋಧಿಗಳಿಗೆ ಟಕ್ಕರ್ ಕೊಟ್ಟಿದ್ದಾರೆ. ಇಲ್ಲಿ ಸೀಟ್ ಹಂಚಿಕೆ ಏನಿದೆ, ಸೀಟ್ ಹಂಚಿಕೆಯಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ. ನಮಗೆ ಬೇಕಾಗಿರೋದು ಭ್ರಷ್ಟ ಸರ್ಕಾರ ತೆಗಿಬೇಕು, 28ಕ್ಕೆ 28 ಸ್ಥಾನ ತರಬೇಕು. ಯಾವ ಒಂದು ಲೋಕಸಭಾ ಸದಸ್ಯರುಗಳು ಇವತ್ತು ಕರ್ನಾಟಕದಲ್ಲಿ ಧ್ವನಿ ಎತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೇ ದೇವೇಗೌಡರ ನಾಯಕತ್ವದಲ್ಲಿ ಇವತ್ತೇನು NDA ಅಲಯನ್ಸ್ ಆಗಿದ್ದೇವೆ, ರಾಜ್ಯಕ್ಕೆ ಕಳೆದ 75 ವರ್ಷದಲ್ಲಿ ಏನು ಅನ್ಯಾಯಗಳಾಗಿದೆ ಆ ಅನ್ಯಾಯಕ್ಕೆ ಪರಿಹಾರ ತರತಕ್ಕಂಥದ್ದೇ ನಮ್ಮ ಪಕ್ಷದ ಒಂದು ಕಮಿಟ್ಮೆಂಟು ಈ ರಾಜ್ಯದ ಜನತೆಗೆ. ಮಂಡ್ಯದ ಪ್ರತಿನಿತ್ಯ ಒಂದು ಧಾರಾವಾಹಿ ಇರಲೇಬೇಕು. ಅದು ನಿಖಿಲ್ ಕುಮಾರಸ್ವಾಮಿಯವರು 2019ರಲ್ಲಿ ಪಾರ್ಲಿಮೆಂಟಿಗೆ ನಿಂತಾಗಲೂ ಯಾವ ರೀತಿ ಧಾರಾವಾಹಿಗಳನ್ನು ಸೃಷ್ಟಿ ಮಾಡಿ ಅವತ್ತು ನಿಖಿಲ್ ಕುಮಾರಸ್ವಾಮಿಯವರ ಒಂದು ರಾಜಕೀಯದ ಬೆಳವಣಿಗೆಯನ್ನು ಅವತ್ತು ಸಂಪೂರ್ಣ ನಾಶ ಮಾಡಲೇಬೇಕು ಅಂತೇಳಿ ವ್ಯವಸ್ಥಿತವಾಗಿ ಏನು ತಪ್ಪು ಮಾಡದಿದ್ದಂಥ ಒಬ್ಬ ಅಮಾಯಕ ಯುವಕ ಅವನು. ಇಷ್ಟೇ ಅಲ್ಲ, ಹಾಸನ ಕ್ಷೇತ್ರದ ಬಗ್ಗೆ ಮಾತನಾಡಿದ ಕುಮಾರಸ್ವಾಮಿ ಪ್ರೀತಮ್ ಗೌಡ ನಮ್ಮ ಸ್ನೇಹಿತರೆ, ನಮ್ಮ ತಮ್ಮ, ನಾವು ಅವರ ಜೊತೆಗೆ ಹೋಗ್ಬೇಕಲ್ವಾ ಅಂತ ಹೇಳಿದ್ರು. ಎಚ್.ಡಿಕೆ ಮಾತಿಗೆ ಸೈಲೆಂಟ್ ಆಗಿ ಟಾಂಗ್ ಕೊಟ್ಟ ಪ್ರೀತಮ್ ಗೌಡ 2028ಕ್ಕೆ ಅವರಿಗೆ ಪ್ರೀತಮ್ ಗೌಡ ಏನಾಗ್ತಾರೋ ಅಂತ ಕಾಲೆಳೆದ್ರು. ಅವರು ನಮ್ಮ ಸ್ನೇಹಿತರೆ, ಅವ್ರನ್ನೇ ನಿಲ್ಲಿಸಬೇಕು ಅಂದ್ರೆ ನಿಲ್ಸೋಣ, ಬನ್ನಿ ಅವರೇ ನಿಲ್ಲಬೇಕು ಅನ್ನೋ ಆಸೆ ಇದೆ, ಚರ್ಚೆ ಮಾಡೋಣ. ಅವ್ರನ್ನೇ ನಿಲ್ಲಿಸಬೇಕು ಅಂತ ನಿಲ್ಸೋಣ ಅಂತ ದ್ವೇಗ ನಾವು ಅವರು ಅಣ್ಣತಮ್ಮದ ಥರ ಹೋಗ್ಬೇಕಲ್ವಾ. ಪಾಪ ಯಾರ್ಯಾರು ಅವ್ರ ಮನಸ್ಸಿನ ಮೇಲೆ ಇನ್ನೂ ಅವ್ರಿಗೂ ಎಂಗೇಜು, ಪಾಪ ಮಾತನಾಡ್ತಾರೆ, ಮಾತಿನ ಬಿರುಸು. ಅವನೊಬ್ಬ ನಮ್ಮ ತಮ್ಮ ಅಲ್ವೇ, ಕೂತ್ ಸರ್ ಮಾಡೋಣ, ಅದೇನು ಸಮಸ್ಯೆ ಇಲ್ಲ. ನಮ್ಮ ಪಕ್ಷ ತೀರ್ಮಾನ ಮಾಡುತ್ತೆ ನಾನೇನು ಮಾಡಬೇಕು ಅದನ್ನು ಬೇರೆ ಪಕ್ಷದವ್ರು ಹೇಳೋ ಅಂಥದ್ದೇನು ಪ್ರಸ್ತುತ ಅಲ್ಲ. ನಮ್ಮ ಪಕ್ಷದವ್ರು ತೀರ್ಮಾನ ಮಾಡ್ತಾರೆ. 23ರಲ್ಲಿ ಏನಾಗಿದ್ರು ಪ್ರೀತಮ್ ಗೌಡರು, ಇವಾಗ ಏನಾಗಿದ್ದಾರೆ, ಮತ್ತು 28ಕ್ಕೆ ಏನಾಗ್ತಾರೆ ಗೊತ್ತಿರಲ್ಲ. ಹಂಗಾಗಿ ಸುಮ್ಮನೆ ಒಂದೊಂದು ನಿಮಿಷಕ್ಕೆ ಒಂದೊಂದು ಮಾತಾಡೋದನ್ನು ನಾನು ಅದನ್ನು ಏನು ಅನ್ನೋದನ್ನು ಗಮನಿಸ್ಬೇಕಲ್ಲ. ಯಾರಿಗೆ ಹೇಳಿದ್ದಾರೆ, ಯಾವ ವ್ಯಕ್ತಿಗೆ ಹೇಳಿದ್ದಾರೆ, ಏನು ವಿಚಾರ, ಏನು ಸಂಬಂಧ ಅಂತೇಳಿ ನೋಡ್ಬೇಕಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಮತ್ತೆ ಕಿಡಿಕಾರಿದ ಪ್ರೀತಮ್ ಗೌಡ ರಾಜಕಾರಣದಲ್ಲಿ ಅಣ್ತಮ್ಮ ಆಗೋಕೆ ಸಾಧ್ಯ ಇಲ್ಲ ಅಂದ್ರು. ಇದಕ್ಕೆ ಸಮರ್ಥನೆ ಮಾಡಿಕೊಂಡ ಎಚ್.ಡಿಕೆ ಏನ್ ಮಾಡೋದು ಬ್ರದರ್, ಈ ದೇಶದ ಮಣ್ಣಿನಲ್ಲೇ ದಾಯಾದಿ ಕಲಹ ಇದೆ, ಅವರನ್ನ ಈಗಲೂ ನಾನು ತಮ್ಮ ಅಂತಾನೆ ಕರಿತೀನಿ ಅಂದ್ರು. 23ರಲ್ಲಿ ಸೋಲ್ಸಿ ಅಂತ ಹೇಳಿದ್ದಾರೆ, ಈಗ ತಮ್ಮ ಅಂದಿರ್ತಾರೆ. 28ಕ್ಕೆ ಏನಂತಾರೆ ನನಗೆ ಗೊತ್ತಿರಲ್ಲ, ಹಂಗಾಗಿ ನಾನು ಅದ್ರ ಬಗ್ಗೆ ಏನೂ ಕಮೆಂಟ್ ಕೊಡೋದಿಲ್ಲ. ರಾಜಕಾರಣದಲ್ಲಂತೂ ಅಣ್ತಮ್ಮ ಆಗೋಕ್ಕಲ್ಲ. ಇನ್ನು ಬೇರೆ ರೀತಿಯಲ್ಲಿ ತಮ್ಮನ ಪಕ್ಕದಲ್ಲೇ ಕೂರಿಸ್ಕೊಂಡಿರ್ತಾರೆ. ಅವ್ರ ತಮ್ಮನ ಹತ್ರ ಮಾತಾಡ್ಕೊಳ್ಳಿ, ಅವ್ರದ್ದು ಏನಿದೆ ಅವ್ರ ಶಕ್ತಿ ಅವ್ರದ್ದನ್ನು ನೋಡಲಿ. ನಮ್ಮ ಶಕ್ತಿ BJP ಶಕ್ತಿ ಏನಿರುತ್ತೆ ಅದನ್ನು ನಮ್ಮ ಹಿರಿಯರು, ನಮ್ಮ ಪಕ್ಷ ಏನು ತೀರ್ಮಾನ ಮಾಡುತ್ತೆ, ನಮ್ಮ ಯಡಿಯೂರಪ್ಪ ಸಾಹೇಬರು, ನಮ್ಮ ನಾಯಕರು. ನಾನು ಇವತ್ತು ರಾಜಕೀಯದಲ್ಲಿ ಏನಾದ್ರು ಶಕ್ತಿಯುತವಾಗಿ ಬೆಳೆದಿದ್ದೀನಿ ಅಂತೇಳಿ ಹೇಳಿದರೆ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಆಶೀರ್ವಾದ. ನಮ್ಮ ನಾಯಕರು ಏನು ಹೇಳ್ತಾರೆ, ನಮ್ಮ ರಾಜ್ಯಾಧ್ಯಕ್ಷರು ಏನು ಮಾರ್ಗದರ್ಶನ ಕೊಡ್ತಾರೆ, ಆ ಪ್ರಕಾರ ಕೆಲಸಗಳನ್ನ ಮಾಡ್ತೀವಿ. ಈ ದೇಶದ ಇತಿಹಾಸವೇ ಬ್ರದರ್, ಪಾಂಡವರು ಕೌರವ ಯುದ್ಧ ಯಾಕಾಯಿತು? ಈ ದೇಶದ ಇತಿಹಾಸವೇ ಅದು. ಅಣ್ಣ ತಮ್ಮಂದ್ರು ಒಡೆದಾಟನೇ ನಡೆಯೋದು ಈ ದೇಶದ ಇತಿಹಾಸ. ಮಣ್ಣಿನ ಗುಣ, ದಾಯದ ಈ ಕಲಾ ಅದು ನಡೀತಾ ಇರ್ತದೆ. ಅದರಿಂದ ಅದಕ್ಕೇನು ನಾವು ವಿಶೇಷವಾಗಿ ಅದಕ್ಕೇನು ಅರ್ಥೈಸಬೇಕಾಗಿಲ್ಲ. ಹೌದು, ಈಗಲೂ ನನ್ನ ತಮ್ಮ ಅಂತಲೇ ಹೇಳ್ತೀನಿ. ಯಾಕೆಂದ್ರೆ ನಾವೀಗ ಒಂದಾಗಿ ಕೆಲಸ ಮಾಡಲೇಬೇಕಲ್ಲ.
ದಾಯದ ಕಲೆ ಇಲ್ಲೂ ಇರ್ತದೆ, ಪ್ರತಿ ಮನೆಯಲ್ಲೂ ದಾಯದ ಕಲೆ ಇಲ್ವಾ? ಅದು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಮಣ್ಣಿನ ಗುಣ ಅದು. ಅವ್ರು ಹೇಳಿಕೆ ಕೊಟ್ಟರು, ಅದಕ್ಕೆ ನಂದೇನು ತಗಲಿ ನಡೆದಿರೋ ಘಟನೆ ಹೇಳಿದ್ದಾರೆ. ಈ ಮಧ್ಯೆ ದೇವೇಗೌಡರ ನಿವಾಸದಲ್ಲಿ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಪ್ರಬಲ ಆಕಾಂಕ್ಷಿಯಾಗಿರುವ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಮಾಜಿ ಪ್ರಧಾನಿ ದೇವೇಗೌಡರನ್ನ ಭೇಟಿ ಮಾಡಿದ್ದಾರೆ. ದೇವೇಗೌಡರ ಪದ್ಮನಾಭನಗರ ನಿವಾಸದಲ್ಲಿ ಚುನಾವಣೆ ಬಗ್ಗೆ ಸಮಾಲೋಚನೆ ಮಾಡಿದ್ದಾರೆ. ಸದ್ಯ ಬಿಜೆಪಿ ಜೆಡಿಎಸ್ ನಡುವಿನ ಸೀಟು ಹಂಚಿಕೆ ವಿಚಾರ ಯಾಕೋ ಕಗ್ಗಂಟಾಗುವ ಲಕ್ಷಣಗಳು ಕಂಡು ಬರ್ತಿವೆ. ವರಿಷ್ಠರ ಖಡಕ್ ಸೂಚನೆ ನಡುವೆಯೇ ಹಾಸನ ಕ್ಷೇತ್ರ ಬಿಟ್ಟುಕೊಡೋಕೆ ಪ್ರೀತಂ ಗೌಡ ಮೂಗು ಮುರಿಯುತ್ತಿದ್ರೆ, ಕುಮಾರಸ್ವಾಮಿ ಮಾತ್ರ ಮಂಡ್ಯ ಜೊತೆಗೆ ಹಾಸನದ ಮೇಲೂ ಕಣ್ಣಿಟ್ಟಿರೋದು ಸ್ಪಷ್ಟವಾಗ್ತಿದೆ. ಬ್ಯೂರೋ ರಿಪೋರ್ಟ್, TV9